ಕನ್ನಡ ಜಿಲ್ಲಾದ್ಯಂತ ಕೂಡ ವರುಣಾರ್ಭಟ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಕದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಾ ಇದೆ. ಹೀಗಾಗಿ ನೆರೆಯ ಸನ್ನಿವೇಶ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಕದ್ರಾ ಜಲಾಶಯದಿಂದ 10,600 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ವಿದ್ಯುತ್ ಉತ್ಪಾದನೆಗಾಗಿ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಕದ್ರಾ ಡ್ಯಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಧಾರಾಕಾರವಾಗಿ ಮಳೆ ಆಗ್ತಾ ಇರೋದ್ರಿಂದ ಕಾಳಿ ನದಿ ಕೂಡ ಉಕ್ಕಿ ಹರಿತಾ ಇದೆ. ಕಾಳಿಯ ಉಪನದಿಗಳು ಕೂಡ ರೌದ್ರ ರೂಪವನ್ನ ಪಡಿತಾ ಇದೆ. ಜಲಾಶಯದ 4 ಗೇಟ್ನಿಂದ 10,600 ಕ್ಯೂಸೆಕ್ನಷ್ಟು ನೀರನ್ನ ಹೊರಬಿಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಜಿಲ್ಲಾಡಳಿತ ಆಲ್ರೆಡಿ ಹೈ ಅಲರ್ಟ್ ಅನ್ನ ಕೂಡ ಕೊಟ್ಟಿರುತ್ತೆ. ಈ ಕದ್ರಾ ಜಲಾಶಯದ ಸುತ್ತಮುತ್ತ ಇರುವಂತಹ ಗ್ರಾಮಗಳಲ್ಲೂ ಕೂಡ ಮತ್ತೆ ಸುರಕ್ಷಿತ ಸ್ಥಳಕ್ಕೆ ರವಾನಿಸುವಂತಹ ಕೆಲಸ ಕೂಡ ಆಗಿರುತ್ತೆ. ಸೈರನ್ ನಿರಂತರವಾಗಿ ಮೊಳಗ್ತಾ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್. ಈಗ ನಿರಂತರ ಮಳೆಯ ಪರಿಣಾಮ ಕದ್ರಾ ಜಲಾಶಯದ ಸುತ್ತಮುತ್ತ ಇರುವಂತಹ ಗ್ರಾಮಗಳಿಗೆ ಹೇಗೆ ಎಫೆಕ್ಟ್ ಆಗ್ತಾ ಇದೆ? ಈಗ ಅಂದಾಜು ಲಾಸ್ಟ್ ಒಂದು 2-3 ದಿನಗಳಲ್ಲಿ ಎಷ್ಟು ಮಿಲಿಮೀಟರ್ ಮಳೆ ಆಗಿದೆ? ಡೀಟೇಲ್ಸ್ ಏನೇನು ಕೊಡ್ತೀರಿ? ಈಗಾಗಲೇ ಉತ್ತರ ಕನ್ನಡದಲ್ಲಿ ಸಾಕಷ್ಟು ಮಳೆ ಆಗಿರುವಂಥದ್ದು, ಅದರಲ್ಲಿಯೂ ಕಾರವಾರ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿರುವಂಥದ್ದು. ಇವತ್ತು ಕದ್ರಾ ಜಲಾಶಯದಿಂದ ಮತ್ತೆ ನೀರನ್ನು ಬಿಟ್ಟಿರುವಂಥದ್ದು. ನಾವಿವತ್ತು ಕದ್ರಾ ಜಲಾಶಯ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು 4 ಗೇಟ್ಗಳನ್ನು ಈಗಾಗಲೇ ತೆಗೆದಿರುವಂಥದ್ದು. 10,600 ಕ್ಯೂಸೆಕ್ ನೀರನ್ನು ಈಗ ಒಂದೇ ಸರಿಯಾಗಿ ಹೊರಬಿಡ್ತಾ ಇರುವಂಥದ್ದು. ಇದರಿಂದಾಗಿ ಜಲಾಶಯದ ಸುತ್ತಮುತ್ತ ಇರುವಂತಹ ಪ್ರದೇಶಗಳಲ್ಲಿ ಈಗ ಪ್ರವಾಹದ ಮಟ್ಟ ಹೆಚ್ಚಾಗುವಂಥ ಸಾಧ್ಯತೆಗಳಿದಾವಂಥದ್ದು. ಇನ್ನು ಕೃಷಿ ಜಮೀನಿಗೂ ಕೂಡ ಈಗ ನೀರು ಹೋಗ್ತಾ ಇರುವಂಥದ್ದು. ಯಾಕಂತಂದರೆ ಕದ್ರಾ ಜಲಾಶಯದಿಂದ ನೀರನ್ನು ಬಿಟ್ಟರೆ ಆ ಸುತ್ತಮುತ್ತದ ಕಾರವಾರದವರಿಗೂ ಕೂಡ ಹೆಚ್ಚಿನ ಒಂದು ನೀರು ಬರ್ತದೆ. ಅದರ ಜೊತೆಗೆ ಸುತ್ತಮುತ್ತಲಿರುವಂತಹ ಸುಮಾರು ಒಂದು 10ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಪ್ರವಾಹದ ಭೀತಿ ಇರುವಂಥದ್ದು. ಇನ್ನು ನಾನು ನಿಮಗೆ ತೋರಿಸ್ತೇನೆ, ಇಲ್ಲಿ ರಸ್ತೆಯನ್ನು ಕೂಡ ತೋರಿಸ್ತೇನೆ. ಈ ರಸ್ತೆಯ ಭಾಗದಲ್ಲಿ ಈಗ ನೀರು ಬರ್ತಾ ಇರುವಂಥದ್ದು. ಇದು ಕದ್ರಾ ಮಲ್ಲಾಪುರಕ್ಕೆ ಹೋಗುವಂತಹ ಒಂದು ರಸ್ತೆಯಾಗಿದೆ. ಈ ರಸ್ತೆಯ ಭಾಗದಲ್ಲೂ ಕೂಡ ಈಗ ನೀರು ಆವರಿಸಿರುವಂಥದ್ದನ್ನು ನೀವು ನೋಡ್ಬೋದಾಗಿದೆ. ಈ ಭಾಗದಲ್ಲಿ ಸಾಕಷ್ಟು ನೀರು ಈಗ ಬರ್ತಾ ಇರುವಂಥದ್ದು. ಯಾಕೆಂತಂದರೆ 4 ಗೇಟು ತೆರೆದಿಂದ ಈಗಾಗಲೇ ರಸ್ತೆಯ ಮಾರ್ಗ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಇನ್ನೂ ಹೆಚ್ಚಿನ ಗೇಟ್ ಏನಾದರೂ ತೆಗೆದ್ರೆ ಇಡೀ ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗ್ತದೆ. ಜೊತೆಗೆ ಕಾರವಾರ ಭಾಗದ ಸುತ್ತಮುತ್ತದ ಗ್ರಾಮಗಳು ಕೂಡ ಜಲಾವೃತವಾಗುವಂಥದ್ದು. ಹಾಗಾಗಿ ಈಗ ಕದ್ರಾ ಜಲಾಶಯದಿಂದ ತಕ್ಕ ಮಟ್ಟಿಗೆ ಈಗ 4 ಗೇಟ್ಗಳನ್ನು ಮಾತ್ರ ತೆಗೆಯಲಾಗಿದೆ. ಸುತ್ತಮುತ್ತ ನೋಡ್ಬೋದು ಯಾವ ರೀತಿಯಲ್ಲಿ ನೀರು ಹೊರದು ಹೋಗ್ತಾ ಇದೆ ಅಂತೇಳಿ. ಯಾಕೆಂತಂದರೆ ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಆಗೋದಕ್ಕಿಂತ ಮಲೆನಾಡು ಭಾಗದಲ್ಲಿ, ಅದರಲ್ಲಿಯೂ ದಾಂಡೇಲಿ ಇರ್ಬೋದು, ಹಳಿಯಾಳ ಇರ್ಬೋದು, ಹಾಗೆ ಜೋಯಿಡಾ ಇರ್ಬೋದು, ಈ ಭಾಗದಲ್ಲಿ ಹೆಚ್ಚಾದಾಗ, ಅದ್ರ ಜೊತೆಗೆ ಬೆಳಗಾವಿ ಭಾಗದಲ್ಲಿಯೂ ಕೂಡ ಹೆಚ್ಚಿನ ಮಳೆ ಆದಾಗ ಕದ್ರಾ ಜಲಾಶಯ ತುಂಬುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗದಲ್ಲಿ ನೀರು ಬರ್ತದೆ. ಇದರಿಂದಾಗಿ ಸಾಕಷ್ಟು ಅನಾಹುತ ಆಗುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ನೀರು ಬಿಟ್ಟಿರುವಂಥದ್ದು. ರಸ್ತೆಗಳು ಕೂಡ ಈಗ ಜಲಾವೃತವಾಗ್ತಾ ಇದ್ದಾವೆ. ಇನ್ನು ಕಾರವಾರದ ಸುತ್ತಮುತ್ತ ಪ್ರದೇಶಕ್ಕೆ ಹೆಚ್ಚಿನ ಒಂದು ನೀರು ಹರಿದು ಬರ್ತಾ ಇರೋದನ್ನು ಕಾಣಬಾರ್ದಾಗಿದೆ ಮಮತಾ. ರೈಟ್, ಧನ್ಯವಾದ ನವೀನ್ ಸಾಗರ್ ತಮ್ಮೆಲ್ಲ ಮಾಹಿತಿಗಾಗಿ.